ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಷಷ್ಠ ಸರ್ಗದಲ್ಲಿ 14ನೇ ಶ್ಲೋಕ. ತಂ ಸ್ಫುಟಂ ಪ್ರಕಟಯನ್ ಸಪ್ರಣೀಯಾತ್ ಶಬ್ದಮೂಲಮವದತ್ ಪ್ರಣಧಾತುಂ ತಂ ಜಿಗೀಷುಮಥ ವಿಪ್ರಮದಃ ಪ್ರೀಂ ಧಾತುಮೇಷ ನಿಗದಂತಮುವಾಚ. ತಂ ಸ್ಫುಟಂ ಪ್ರಕಟಯನ್ ಸಹ ಪ್ರಣೀಯಾತ್ ಶಬ್ದಮೂಲಂ ಅವದತ್ ಪ್ರಣಧಾತುಂ ತಂ ಜಿಗೀಷುಂ ಅಥ ವಿಪ್ರಮದಃ ಪ್ರೀಂ ಧಾತುಂ ಏಷಃ ನಿಗದಂತಂ ಉವಾಚ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ, ಆ ಪಯಸ್ವಿನಿ ತೀರದಲ್ಲಿ ಒಂದು ಆಲಯದಲ್ಲಿ ಆಚಾರ್ಯರು ಇದ್ದಾಗ ನಮ್ಮ ಊರಿನ ಜನರಿಗೆ ಅವಮಾನ ಆಗಬಾರ್ದು, ಯಾಕಂದ್ರೆ ಎಲ್ಲರನ್ನೂ ಸೋಲಿಸ್ತಾರೆ ಈ ಪೂರ್ಣಪ್ರಜ್ಞಾಚಾರ್ಯರು ಅಂತ ಬೇರೆ ಊರಿನಿಂದ ಕರ್ಕೊಂಡು ಬಂದು ಪ್ರಶ್ನೆಗಳನ್ನ ಮಾಡಿಸ್ತಾ ಇದ್ರು. ಅಂದ್ರೆ ಯಾವುದೋ ಒಂದು ಸೂಕ್ತ ಅದು. ಕುತ್ಸಾನಿಂದಾಚ ಗರ್ಹಣೆ ಅಂತ ಅಮರಕೋಶ ಅದು. ನವಾಹುದೇವಾ ಕ್ಷುಧಮದ್ವಿದಂ ಹಾಗೆ ಅಂತ ಒಂದು ಸೂಕ್ತ. ಆ ಸೂಕ್ತದ ಅರ್ಥವನ್ನ ಕೇಳ್ತಾರೆ. ತದಾಹಿ ಅಪೃಣತ್ ಅದಾತಾ ಪುರುಷ ಮರ್ಡಿತಾರಂ. ಏತತ್ ಸೂಕ್ತ ಪ್ರತಿಪಾದ್ಯಂ ಅರ್ಥಂ ಅಪೃಚ್ಛನ್ ಇತಿ ಭಾವಃ. ಅಂದ್ರೆ ಈ ಸೂಕ್ತದ ಅಭಿಪ್ರಾಯ ಏನೋ ಹಾಗೆ ಅಂತ ಕೇಳಿದ್ರು ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಆಗ ಆಚಾರ್ಯ ಏನು ಉತ್ತರ ಕೊಟ್ರು ಹಾಗೆ ಅಂದ್ರೆ, ತಂ ಪ್ರಸ್ತುತ ಸೂಕ್ತಾರ್ಥಂ ಸ್ಫುಟಂ ವ್ಯಕ್ತಂ ಯಥಾ ಭವತಿ ತಥಾ ಪ್ರಕಟಯನ್. ಆಚಾರ್ಯರು ಆ ಸೂಕ್ತದ ಅರ್ಥವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗ ಸಹ ಶ್ರೀಮಧ್ವಾಚಾರ್ಯ ಪ್ರಣೀಯಾತ್ ಇತಿ ಶಬ್ದಸ್ಯ ಮೂಲಂ ಪ್ರಕೃತಿಂ ಪೃಣ ಇತಿ ಧಾತುಃ ಪ್ರಣಧಾತುಃ ತಂ ಪ್ರಣಧಾನೆ ಇತಿ ಧಾತುಂ ಇತ್ಯರ್ಥಃ ಅವದನ್. ಅಲ್ಲಿ ಬರುವ ಒಂದು ಪದ ಪ್ರಣೀಯಾತ್ ಹಾಗೆ ಅಂತ. ಪ್ರಣೀಯಾತ್ ಎಂಬ ಒಂದು ಶಬ್ದಕ್ಕೆ ಈಗ ನೋಡಿ, ಭವತಿ ಹಾಗೆ ಅಂತ ಕ್ರಿಯಾಪದ ಬಂದರೆ ಅದಕ್ಕೆ ಪ್ರಾತಿಪದಿಕೆ ಅದು ಧಾತು ಯಾವುದು? ಭೂಧಾತು. ಭೂಧಾತುವಿನದ್ದು ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಭವತಿ ಅಂತ ಬರುತ್ತದೆ. ಆತರ ಒಂದೊಂದು ಕ್ರಿಯಾಪದಕ್ಕೆ ಏನಿರುತ್ತದೆ? ಒಂದು ಧಾತು ಅಂತ ಇರುತ್ತದೆ. ಅದೇ ತರ ಪ್ರಣೀಯಾತ್ ಅಂತ ಒಂದು ಕ್ರಿಯಾಪದ, ಅದರದ್ದು ಮೂಲ ಯಾವುದು? ಮೂಲ ಪ್ರಕೃತಿ ಅಂದ್ರೆ ಧಾತು ಯಾವುದು ಹಾಗೆ ಅಂದ್ರೆ ಪೃಣಧಾತು. ಪ್ರಣಧಾನೆ ಅಂತ ಧಾತು ಅದು. ಆ ಧಾತು ಅಂತ ಆ ಪೃಣಧಾತುವಿನದ್ದು ಪ್ರಣೀಯಾತ್ ಅಂತ ರೂಪ ಅಂತ ಅವದತ್. ಪ್ರಣೀಯಾತ್ ಇತಿ ಶಬ್ದಸ್ಯ ಪ್ರಣಧಾನೆ ಇದು ಧಾತು ಮೂಲಕಃ ಇತಿ ಅವದತ್ ಇತಿ ಭಾವಃ. ಅನಂತರ ಏವಂ ಕಥನಾನಂತರಂ, ಈ ರೀತಿಯಾಗಿ ಆಚಾರ್ಯರು ಹೇಳಿದಾಗ ಶ್ರೀಮಧ್ವಾಚಾರ್ಯ ಜಿಗೀಷುಂ ಆತ್ಮಾನಂ ಜೇತುಮಿಚ್ಛಂತಂ ಅದಹ. ಅಲ್ಲಿ ಆ ಬೇರೆ ಊರಿನಿಂದ ಬಂದಿದ್ದರಲ್ವಾ, ಅವರೆಲ್ಲ ಕೇಳಿದ್ರಂತೆ, ಅಲ್ಲ ಸ್ವಾಮಿ, ಇದು ಅವರನ್ನ ಗೆಲ್ಲಬೇಕು ಅಂತ ಉದ್ದೇಶದಿಂದ, ಮಧ್ವಾಚಾರ್ಯರನ್ನ ಗೆಲ್ಲಬೇಕು ಅಂತ ಉದ್ದೇಶದಿಂದ, ಇದು ಅವರಿಗೆ ವ್ಯಾಕರಣ ಎಲ್ಲ ಅಷ್ಟು ಗೊತ್ತಿರಲ್ಲ, ಸನ್ಯಾಸಿಗಳು ವ್ಯಾಕರಣ ಗೊತ್ತಿರಲ್ಲ ಹಾಗೆ ಅಂತ ತಿಳ್ಕೊಂಡು ಇದು ಪೃಣಧಾತು ಅಲ್ಲ, ಇದು ಪ್ರೀಣನೆ ಅಂತ ಧಾತು ಅಂತ ಹೇಳಿತು. ಪ್ರೀಂಗ್ ಧಾತುಂ ಪ್ರೀಣನೆ ಇತಿ ಧಾತುಂ ನಿಗದಂತಂ ವದಂತಂ ತಂ ಸ್ವಪ್ರತ್ಯರ್ಥಿಭೂತಂ ವಿಪ್ರಂ ಉವಾಚ. ಈ ರೀತಿಯಾಗಿ ಬೇರೆ ಊರಿನಿಂದ ಬಂದ ಆ ಒಂದು ಬ್ರಾಹ್ಮಣ ಹೇಳಿದ್ರು, ಇದು ಆಚಾರ್ಯರು ಹೇಳಿದ ಪ್ರಕಾರ ಪ್ರಣಧಾತು ಅಲ್ಲ, ಇದು ಪ್ರೀಂಗ್ ಧಾತು ಹಾಗೆ ಅಂತ ಹೇಳಿದಾಗ ಆಚಾರ್ಯರು ಅದಕ್ಕೆ ಉತ್ತರವನ್ನು ಕೊಟ್ರು ಹಾಗೆ ಅಂತ. ಅದೇನು ಉತ್ತರ ಕೊಟ್ರು ಆಚಾರ್ಯರು ಮತ್ತೆ ಅದಕ್ಕೆ, ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಈ ಶ್ಲೋಕದಲ್ಲಿ ಅಂತೂ ಇಷ್ಟು ಅಂದ್ರೆ ಆಚಾರ್ಯರು ಆ ಸೂಕ್ತದ ಅರ್ಥವನ್ನು ಹೇಳಿ ಅಲ್ಲಿ ಬರತಕ್ಕ ಪ್ರಣೀಯಾತ್ ಎನ್ನುವ ಶಬ್ದದ ಮೂಲ ಪ್ರಕೃತಿ ಅಂದ್ರೆ ಧಾತು, ಅದನ್ನ ಪ್ರಣಧಾತು ಅಂತ ಹೇಳಿದಾಗ ಬೇರೆ ಊರಿನಿಂದ ಬಂದ ಒಬ್ಬ ಬ್ರಾಹ್ಮಣ
ಪಂಡಿತರು ಅವರು ಇದು ಪ್ರಣಧಾತು ಅಲ್ಲ, ಇದು ಪ್ರೀಂಗ್ ಪ್ರಿಂಗ್ ಪ್ರೀಂಗ್ ಪ್ರೀಣನೆ ಅಂತ ಧಾತು ಹಾಗೆ ಅಂತ ಹೇಳಿದಾಗ ಆಚಾರ್ಯರು ಅದಕ್ಕೆ ಮತ್ತೆ ಉತ್ತರವನ್ನ ಹೇಳ್ತಾರೆ ಹಾಗೆ ಅಂತ ಒಟ್ಟು ವಿಚಾರ. ತಂ ಸ್ಫುಟಂ ಪ್ರಕಟಯನ್ ಸ ಪ್ರಣೀಯಾತ್ ಶಬ್ದಮೂಲಮವದತ್ ಪ್ರಣಧಾತುಂ ತಂ ಜಿಗೀಷುಮಥ ವಿಪ್ರಮದಃ ಪ್ರೀಂಗ್ ಧಾತುಮೇಷ ನಿಗದಂತಮುವಾಚ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.